ಸೈಟ್ಗಳನ್ನ ವಾಪಸ್ ಮಾಡಿದ್ರು ಕೂಡ ಟೆನ್ಷನ್ ಇದುವರೆಗೂ ತಪ್ಪಿಲ್ಲ. ಬಾಮೈದ ಮಲ್ಲಿಕಾರ್ಜುನ್ ಮುಖಾಂತರ ಪತ್ನಿಗೆ ಬಂದಿದ್ದಂತ ಜಮೀನನ್ನ ಮೋಡ ಸ್ವಾಧೀನಪಡಿಸಿಕೊಂಡು ಪರಿಹಾರವಾಗಿ ನೀಡಿದ್ದಂತ ಸೈಟ್ ತಮ್ಮ ಪ್ರಭಾವ ಬಳಸಿ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸೈಟ್ ಪಡೆದಿದ್ದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಈ ಆರೋಪದಲ್ಲಿ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ ನಂತರ ಸೈಟ್ ವಾಪಸ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಮೇ 7 ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಡ್ಜ್ಮೆಂಟ್ ಡೇ, ಪ್ರಮುಖವಾದಂತಹ ದಿನ. ಮೇ 7ಕ್ಕೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಕೋಟ್ಯಾಂತರ ಮೌಲ್ಯದ ಸೈಟ್ ವಾಪಸ್ ಕೊಟ್ಟರು ಕೂಡ ಟೆನ್ಷನ್ ತಪ್ಪಿಲ್ಲ ಸಿದ್ದರಾಮಯ್ಯನವರಿಗೆ. ಸೈಟ್ ವಾಪಸ್ ಮಾಡಿದ್ರು ಕೂಡ ಸಿಎಂ ಸಿದ್ದುಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಪತ್ನಿ ಪಾರ್ವತಿ ಹೆಸರಲ್ಲಿದ್ದಂತ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು ಸಿಎಂ. ಸೈಟ್ಗಳನ್ನ ವಾಪಸ್ ಮಾಡಿದ್ರು ಕೂಡ ಸಿಎಂಗೆ ಲೋಕ ಮತ್ತು ಇಡಿ ಟೆನ್ಷನ್ ಇದ್ದೇ ಇದೆ. ಬಾಮೈದ ಮಲ್ಲಿಕಾರ್ಜುನ ಮುಖಾಂತರ ಪತ್ನಿಗೆ ಬಂದಿದ್ದಂತ ಜಮೀನು ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಯಾಕಪ್ಪ ತಗೊಂಡ್ವಿ ಆ ಜಮೀನನ್ನ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿನಿತ್ಯ ಮಾತಾಡ್ಕೊಳ್ತಾರೆ ಅನ್ಸುತ್ತೆ ಪಾಪ. ಅಷ್ಟು ಅವ್ರಿಗೆ ಈ ಒಂದು ವಿಚಾರ ಇದೆಯಲ್ಲ ಬಹಳ ಟೆನ್ಷನ್ ಕೊಡ್ತಾ ಇದೆ. ಹೆಂಗೋ ಒಂದ್ ಕಡೆ ಕ್ಲೀನ್ ಚಿಟ್ ಸಿಕ್ಕಿತ್ತು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಈಗ ಮತ್ತೊಮ್ಮೆ ಆ ವರದಿ ಸರಿ ಇಲ್ಲ, ವಾಪಸ್ ಕೊಡಿ ಅದನ್ನ ಅನ್ನೋ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೋಗ್ತಾರೆ ಮತ್ತೆ ಕೋರ್ಟ್ಗೆ. ಇವತ್ತು ನೋಡಿದ್ರೆ ಕೋರ್ಟ್ ಮೇ 7ರ ಒಳಗಡೆ ಸಂಪೂರ್ಣವಾದಂತಹ ವರದಿಯನ್ನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿದೆ, ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಮೇ 7 ಸಂಪೂರ್ಣವಾದಂತಹ ವರದಿಯನ್ನ ಸಲ್ಲಿಸಿದ ನಂತರ ಲೋಕಾಯುಕ್ತ ಪೊಲೀಸರು ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ, ಅವತ್ತು ಸಂಪೂರ್ಣವಾದಂತಹ ವರದಿಯಲ್ಲಿ ಏನು ಬರುತ್ತೆ, ಯಾರ ತಪ್ಪಿದೆ ಅಥವಾ ತಪ್ಪಿಲ್ಲ ಅಂತ ಬರುತ್ತಾ, ಸಿದ್ದರಾಮಯ್ಯನವರು ತಪ್ಪಿಲ್ಲ ಅಂತ ಬರುತ್ತಾ, ತಪ್ಪಿದೆ ಅಂತ ಬರುತ್ತಾ, ಸಹಜವಾಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ ಸಿದ್ದರಾಮಯ್ಯನವರಿಗೆ ಈ ಕ್ಷಣವೂ ಕೂಡ. ಆದ್ರೆ ಕಾನೂನು ಪಂಡಿತರು ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಅಷ್ಟು ಸುಲಭವಾಗಿ ಟೆನ್ಷನ್ ಮಾಡ್ಕೊಳ್ಳುವಂತ ಮನುಷ್ಯನೂ ಕೂಡ ಸಿದ್ದರಾಮಯ್ಯನವರು ಅಲ್ಲ. ಅವರಿಗೆ ಅವರದ್ದೇ ಆದಂತ ಜ್ಞಾನ ಇದೆ. ಆದ್ರೆ ಇಂಥ ಪ್ರಕರಣವನ್ನ, ಇಂಥ ಹಗರಣದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರಲ್ಲ, ಸಹಜವಾಗಿ ಅವರ ವೃತ್ತಿ ಜೀವನದಲ್ಲೇ, ಅವರ ರಾಜಕೀಯ ಬದುಕಿನಲ್ಲೇ ಇದು ಒಂದು ರೀತಿಯಾದಂಥ ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆದ್ರೂ ಟೆನ್ಷನ್ ನಲ್ಲಿ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ರವಿನಾರಾಯಣ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಈ ಸಮಸ್ಯೆಯಿಂದ ಹೊರಗಡೆ ಬಂದುವಪ್ಪ ಅಂತ ಹೇಳಿ ನಿಟ್ಟುಸಿರನ್ನ ಬಿಟ್ಟಿದ್ರು. ಯಾವಾಗ ಮತ್ತೆ ಕೋರ್ಟ್ಗೆ ಹೋಗ್ತಾರೋ ಸ್ನೇಹಮಯಿ ಕೃಷ್ಣ, ಆಗಲೂ ಕೂಡ ಅವರಿಗೆ ಏನೋ ಭಯ ಇರಲಿಲ್ಲ. ಆದರೆ ಈಗ ಸಂಪೂರ್ಣವಾದಂಥ ವರದಿಯಿಂದ ತಂದು ಕೊಡಬೇಕು ಅಂತ ಕೋರ್ಟ್ ಆದೇಶ ಹೊರಡಿಸಿದ ಬೆನ್ನಲ್ಲೇ ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಏನಾಯಿತು ಇವತ್ತು ಕೋರ್ಟ್ನಲ್ಲಿ, ಏನಾಗಬಹುದು ಮುಂದೆ? ರಾಮ್, ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಭಾಳ ನಿರೀಕ್ಷಿತ ಇತ್ತು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದಂಥ ಒಂದು ಬಿ ರಿಪೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಂಗೀಕಾರ ಆಗುತ್ತೆ ಅಂತ. ಆದರೆ ಈಗ ಭಾಳ ಸಿಎಂ ಸಿದ್ದರಾಮಯ್ಯನವರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದು ಖಂಡಿತವಾಗ್ಲೂ ಅವ್ರಿಗೆ ಹಿಂದೇಟಾಗಿದೆ. ಯಾಕೆಂದರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಏನು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ರು, ಆ ಬಿ ರಿಪೋರ್ಟನ್ನು ಏನು ಅಂಗೀಕಾರ ಮಾಡಬೇಕಾಗಿತ್ತು ನ್ಯಾಯಾಲಯ, ಅದನ್ನು ಮೇ 7ನೇ ತಾರೀಕಿಗೆ ಮುಂದೂಡಿದೆ. ಅಂದರೆ ಇಲ್ಲಿ ಭಾಳ ಪ್ರಮುಖವಾಗಿ 2 ತರಹದ ಈ ಒಂದು ಮೂಢ ಅಕ್ರಮ ಸೈಟ್ ಮಂಜೂರಾತಿ ಪ್ರಕರಣದಲ್ಲಿ 2 ತರಹದ ತನಿಖೆ ನಡೆದಿತ್ತು. ಒಂದು, ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮ ಸೈಟ್ ಮಂಜೂರಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಒಂದು ತನಿಖೆಯನ್ನು ನಡೆಸಿದ್ರು. ಅದೇ ರೀತಿ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಸಂಬಂಧ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿದ್ರು. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪತ್ನಿ ಹೆಸರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಭಾವವನ್ನು ಬಳಸಿ ಸೈಟನ್ನು ಮಂಜೂರಾತಿಯನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ನಮಗೆ ತನಿಖೆಯಲ್ಲಿ ಲಭ್ಯ ಆಗಿಲ್ಲ ಅಂತೇಳಿ ಒಂದು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಬಿ ರಿಪೋರ್ಟ್ ಸಲ್ಲಿಕೆಗೆ ಸಂಬಂಧಪಟ್ಟಾಗೆ ಕಳೆದ ಫೆಬ್ರವರಿನಲ್ಲಿ ವಾದ ಮತ್ತು ಪ್ರತಿವಾದ ಕೂಡ ನಡೆದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ನ್ಯಾಯಾಲಯ ಈ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು. ಈಗ ಆದೇಶ ಬಂದಿರುವಂಥ ಪ್ರಕಾರ ಈ ಒಂದು ಏನು ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ತನಿಖೆಯನ್ನೇ ಸಂಪೂರ್ಣಗೊಳಿಸಿಲ್ಲ, ಇನ್ನಷ್ಟು ಕೆಲವು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಮೇ 7ನೇ ತಾರೀಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣವಾದಂಥ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತೇಳಿ ಈಗ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಬಿ ರಿಪೋರ್ಟನ್ನು ಏನು ಅಂಗೀಕಾರ ಮಾಡ್ತಾರೆ ಅಂತ
ನಿರೀಕ್ಷೆ ಇತ್ತು. ಈ ಒಂದು ನಿರೀಕ್ಷೆ ಕೂಡ ಈಗ ಹುಸಿಯಾಗಿದೆ. ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಹೆಚ್ಚಿನ ತನಿಖಾ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಈಗ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಏನು ತನಿಖೆ ನಡೆಸಿದ್ರು, ಇಡಿ ಅಧಿಕಾರಿಗಳು ಕೂಡ ತಕರಾರು ಅರ್ಜಿ ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬಹುದು ಅಂತೇಳಿ ಕೋರ್ಟ್ ಈಗ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈಗ ಎರಡು ತರಹದ ಅಂದರೆ ಈಗ CM ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ ಏನು ಸೈಟ್ಗಳು ಮಂಜೂರಾತಿ ಆಗಿತ್ತು, ಆ ಮಂಜೂರಾತಿ ಆಗಿದ್ದಂಥ ಸೈಟನ್ನು ವಾಪಸ್ ಕೊಟ್ಟರು ಕೂಡ CM ಸಿದ್ದರಾಮಯ್ಯನವರಿಗೆ ಈ ಒಂದು ಟೆನ್ಷನ್ನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ರಾಮ್. ಎಸ್, ಎಲ್ಲೊಂದು ಕಡೆ ಬಿ ರಿಪೋರ್ಟ್ ಸಲ್ಲಿಕೆ ಆದರೂ ಕೂಡ ಲೋಕಾಯುಕ್ತದಿಂದ ಸಹಜವಾಗಿ ಇಷ್ಟು ದಿನಗಳ ಕಾಲ ನೆಮ್ಮದಿ ಆಗಿದ್ರು CM ಸಿದ್ದರಾಮಯ್ಯನವರು. ಈಗ 7ನೇ ತಾರೀಕು ಡೆಡ್ಲೈನ್ ಅಂದರೆ ಲೈಕ್ ಅವರ ರಾಜಕೀಯ ಭವಿಷ್ಯವೂ ಕೂಡ ನಿಂತಿದೆ, ಅವತ್ತು ನಿರ್ಧಾರ ಆಗುತ್ತೆ. ಸೊ ರಾಜಕೀಯವಾಗಿ ಮಾತನಾಡೋದಾದರೆ ರವಿನಾರಾಯಣ್, ಏನಾಗಬಹುದು ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರ ಅಪೋಸಿಟ್ ಈ ಒಂದು ಪ್ರಕರಣ ನಿಂತ್ಕೊಂಡು ಬಿಟ್ರೆ? ಆಮೇಲೆ ಭಾಳ ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನು ಜನಪ್ರತಿನಿಧಿಗಳ ಕೋರ್ಟ್ಗೆ ಒಂದು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರೆ, ಒಂದು ವೇಳೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡೋದ್ರಲ್ಲಿ ವಿಫಲರಾದರೆ, ಅಂದರೆ ನ್ಯಾಯಾಲಯ ಈ ಒಂದು ಬಿ ರಿಪೋರ್ಟನ್ನು ತಿರಸ್ಕಾರ ಮಾಡಿದ್ರೆ ಖಂಡಿತವಾಗ್ಲೂ ಹೆಚ್ಚಿನ ತನಿಖೆಗೆ ಈಗ ಲೋಕಾಯುಕ್ತಕ್ಕೆ ಮತ್ತಷ್ಟು ಕೋರ್ಟ್ ಸೂಚನೆಯನ್ನು ಕೊಡ್ಬೋದು. ಒಂದು ವೇಳೆ ಬಿ ರಿಪೋರ್ಟನ್ನು ಸಲ್ಲಿಕೆ ಅಂದರೆ ಕೋರ್ಟ್ ತಿರಸ್ಕಾರ ಮಾಡಿದ್ರೆ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ಒಂದು CM ಸಿದ್ದರಾಮಯ್ಯ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ಈ ಒಂದು ಪ್ರಶ್ನೆಯನ್ನು ಮಾಡ್ಬೋದು. ಹಾಗಾಗಿ ಆದರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಂಡಿತವಾಗ್ಲೂ ಏನಾದರೂ ಒಂದು ವೇಳೆ ಈ ಒಂದು ಬಿ ರಿಪೋರ್ಟನ್ನು ತಿರಸ್ಕಾರ ಮಾಡಿದ್ರೆ ಒಂದು ರಾಜಕೀಯವಾಗಿ ಭಾಳಷ್ಟು ಹಿಂದೇಟಾಗುತ್ತೆ. ಈ ಒಂದು ಅಕ್ರಮ ಸೈಟ್ ಮಂಜೂರಾತಿಯನ್ನು ಅಂದರೆ ಪಡ್ಕೊಂಡಿರೋದು ಇಲ್ಲಿ ಸಾಬೀತಾದಂಗೆ ಆಗುತ್ತೆ. ಹಾಗಾಗಿ CM ಸಿದ್ದರಾಮಯ್ಯನವರ ಒಂದು ಪರವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ರು ವರದಿ, ಅದು ತಿರಸ್ಕಾರ ಆಗುತ್ತೆ. ಮತ್ತಷ್ಟು ತನಿಖೆಗೆ ಆದೇಶವನ್ನು ಕೂಡ ಕೊಡುವಂಥ ಸಾಧ್ಯತೆ ಕೂಡ ಎದುರಾಗುತ್ತೆ. ಓಕೆ ರವಿನಾರಾಯಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಸೂಚನೆಯನ್ನು ಕೊಟ್ಟಿರೋದು. ಅಂತಿಮ ವರದಿ ಮೇಲೆ CM ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮೂಡಾ ಕೇಸ್ನಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಇನ್ನೂ ಟೆನ್ಷನ್ ಅಂತೂ ತಪ್ಪಿಲ್ಲ. ಏನಾಗುತ್ತೆ ಅವರಿಗೆ ಮಾತ್ರ ಟೆನ್ಷನ್ ಇಲ್ಲ, ಅವರ ಬೆಂಬಲಿಗರಿಗೂ ಕೂಡ ಇದು ಸಹಜವಾಗಿ ಒಂದು ರೀತಿಯಾದಂಥ ಆತಂಕ. ಯಾವಾಗ ಲೋಕಾಯುಕ್ತ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತೋ ಸಿದ್ದರಾಮಯ್ಯನವರ ಪಾತ್ರ ಈ ಒಂದು ಹಗರಣದಲ್ಲಿಲ್ಲ ಅಂತ ಹೇಳಿ, ಸಹಜವಾಗಿ ಅವರ ಫ್ಯಾನ್ಸ್ಗೆ, ಅವರ ಬೆಂಬಲಿಗರಿಗೆ ಭಾಳ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಮತ್ತು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕ್ಲೀನ್ ಇಮೇಜನ್ನೇ ಹೊಂದಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅನ್ನೋ ನಿಟ್ಟಿನಲ್ಲಿ ಎದೆ ಒಬ್ಬಿಸಿ ಮಾತನಾಡಿಕೊಳ್ತಾ ಇದ್ರು. ಆ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈಗ ಮತ್ತೆ 7ನೇ ತಾರೀಕು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವೇ ನಿರ್ಧಾರ ಆಗುತ್ತೆ. ಆ ದಿನದ ತೀರ್ಪು ಬಿ ರಿಪೋರ್ಟನ್ನು ಏನಾದರೂ ತಿರಸ್ಕರಿಸಿ ಬಿಟ್ರೆ ನ್ಯಾಯಾಲಯ, ಅಲ್ಲಿಗೆ ಸಿದ್ದರಾಮಯ್ಯನವರ ರಾಜಕೀಯ ವೈರಿಗಳು ಕೂಡ ಪುಟಿದೇಳ್ತಾರೆ. ಅವರಿಗೂ ಕೂಡ ಒಂದು ರೀತಿಯಾದಂಥ ಅಸ್ತ್ರ ಸಿಕ್ಕಂತಾಗುತ್ತೆ ರಾಜಕೀಯವಾಗಿ. ಹಾಗಾಗಿನೇ ಸಿದ್ದರಾಮಯ್ಯನವರಿಗೆ ಮೇ 7 ಜಡ್ಜ್ಮೆಂಟ್ ಡೇ, ಅವರ ರಾಜಕೀಯ ಜೀವನಕ್ಕೆ ಜಡ್ಜ್ಮೆಂಟ್ ಡೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿನೇ ಆ ದಿನ ಎಲ್ಲರೂ ಕೂಡ, ಆ ದಿನದವರೆಗೂ ಎಲ್ಲರೂ ಕೂಡ ಆತಂಕದಲ್ಲೇ ಇರ್ತಾರೆ. ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲರೂ ಕೂಡ. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಕೊಟ್ಟಿತ್ತು ಲೋಕಾಯುಕ್ತ ಪೊಲೀಸರು. ಆದರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂಥ ಅರ್ಜಿ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದೊಡ್ಡಿದೆ. ಮತ್ತೊಮ್ಮೆ ಸಂಪೂರ್ಣವಾದಂಥ ವರದಿಯನ್ನು ಸಲ್ಲಿಸಬೇಕು ಕೋರ್ಟ್ಗೆ ಅಂತ ಹೇಳಿ ಕೋರ್ಟ್ ಹೇಳಿಬಿಟ್ಟಿದೆ. ಈಗ ನೋಡಿ, CM ಸಿದ್ದರಾಮಯ್ಯನವರಿಗೆ ಇಡಿ ಕಂಟಕ ಶುರುವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ್ರೂ ಕೂಡ ಟೆನ್ಷನ್ ತಪ್ತಾ ಇಲ್ಲ. ಪ್ರಕರಣದಲ್ಲಿ ಇಡಿ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಅನುಮತಿಯನ್ನು ನೀಡಿದೆ. ಅಕ್ರಮ ಸೈಟ್ ಮಂಜೂರಾತಿ ಆರೋಪದಲ್ಲಿ ಇಡಿ ತನಿಖೆಯನ್ನು ಕೂಡ ನಡೆಸಿತ್ತು. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ತನಿಖೆಯನ್ನು ನಡೆಸಿತ್ತು. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ತನಿಖೆಯನ್ನು ನಡೆಸಿತ್ತು. ಮೈಸೂರಿನ ಮೂಡಾ ಕಚೇರಿ ಸೇರಿದಂತೆ ಹಲವೆಡೆ ದಾಳಿ ಮಾಡಿತ್ತು ಇಡಿ ತಂಡ. 5 ಮೂಡಾ ಅಧಿಕಾರಿಗಳ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಮೂಡಾ ಪ್ರಕರಣದಲ್ಲಿ ಸಾಕಷ್ಟು ದಾಖಲೆಗಳನ್ನು ಇಡಿ ಟೀಮ್ ವಶಕ್ಕೆ ಪಡೆದಿತ್ತು. ತನಿಖಾ ವರದಿಯನ್ನು ಸಲ್ಲಿಸಲು ಇಡಿ ರೆಡಿ ಆಗ್ತಾ ಇದೆ. ಇಡಿ ಆಕ್ಷೇಪಣೆ ಸಲ್ಲಿಸಲು ಅನುಮತಿ ನೀಡಿದೆ. ಈಗ ಕೋರ್ಟ್ ಬಿ ರಿಪೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಲು ಇಡಿಗೆ ಅನುಮತಿಯನ್ನು ನೀಡಿರೋದು. CM ಪ್ರಕರಣದಲ್ಲಿ ಎಂಟ್ರಿ ಆಗುತ್ತಾ ಹಾಗಾದರೆ ಜಾರಿ ನಿರ್ದೇಶನಾಲಯ ಏನಾದರೂ ಅಂದರೆ ಇಡಿ
ಎಂಟ್ರಿ ಕೊಟ್ಟು ಬಿಟ್ರೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಟೆನ್ಷನ್ ಕಟ್ಟಿಟ್ಟ ಬುತ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೇ 7ಕ್ಕೆ ನ್ಯಾಯಾಲಯಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾರ ಹಾಗಾದರೆ ಇಡಿ ಆಫೀಸರ್ಸ್? ಮೊದಲಿಗೆ ನಾವು ಕಾದು ನೋಡಬೇಕಾಗಿರೋದು ಸಂಪೂರ್ಣವಾದಂಥ ವರದಿಯನ್ನು ಏನು ಸಲ್ಲಿಸೋದಕ್ಕೆ ಹೇಳಿದೆಯಲ್ಲ ಕೋರ್ಟ್, ಆ ವರದಿಯಲ್ಲಿ ಏನು ಬರುತ್ತೆ, ಏನಿರುತ್ತೆ ಅಂತ ಹೇಳಿ. ಅದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳೇ ಸಲ್ಲಿಸ್ತಾರೆ. ಹಾಗಾಗಿ ಆ ವರದಿಯಲ್ಲಿ ಏನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.